ಇನ್ನು ಗೂಗಲ್ ಮ್ಯಾಪ್ ಕೆಲವೊಂದ್ಸತಿ ಹೇಗೆ ದಾರಿ ತಪ್ಪಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಕ್ಕಿದೆ. ಈ ಗೂಗಲ್ ಮ್ಯಾಪ್ ಅನ್ನ ಹಾಕೊಂಡು ಪಾಪ 4 ಜನ ದಾರಿ ತಪ್ಪಿಟ್ಟಿದ್ದಾರೆ. ಆ ಗೂಗಲ್ ಮ್ಯಾಪ್ ಹಾಕೊಂಡು ಎಲ್ಗೋ ಲೊಕೇಶನ್ಗೆ ಹೋಗ್ತಾ ಇದ್ರೆ ಅದು ಸೀದಾ ಕಾಡು ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದೆ. 4 ಜನ ಪಾಪ ಕಾರ್ ತೊಗೊಂಡು ಕಾಡು ಒಳಗಡೆ ಹೋಗಿದ್ದಾರೆ. ಬಹುಶಃ ಇಲ್ಲಿಂದ ಏನೋ ಒಂದು ದಾರಿ ಇರ್ಬೋದು ಅಂತೇಳಿ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಫೋಟೋ ಕೂಡ ಹಾಕಿ ಶೇರ್ ಮಾಡ್ಕೊಂಡಿದ್ದಾರೆ ಇವರು. ನಂತರ ಪಾಪ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿ ಕೊನೆಗೆ ಬಂದು ಪೊಲೀಸರು ಇವರನ್ನ ಸೇಫ್ ಮಾಡಿದ್ದಾರೆ. ಇದು ಬೆಳಗಾವಿ ಜಿಲ್ಲೆ ಖಾನಾಪುರದ ಮಾಡಿಗುಂಜಿ ಬಳಿ ಆಗಿರುವಂಥದ್ದು. ಮಿಸ್ ಆದವರ ಪತ್ತೆಯನ್ನು ಹಚ್ಚಿದ್ದಾರೆ ಪೊಲೀಸರು. ಕೊನೆಗೂ ಅವರನ್ನ ರೀಚ್ ಮಾಡಿ ಅವರನ್ನ ಸೇಫ್ ಮಾಡಿದ್ದಾರೆ. ಆಂಧ್ರ ಪ್ರದೇಶದಿಂದ ಗೋವಾಕ್ಕೆ ಹೊರಟಿದ್ರಂತೆ ಇವರು. ಗೋವಾಗೆ ಹೋಗುವಾಗ ಮಹಿಳೆಯರು ಇದ್ರು, 4 ಜನ ಇದ್ರು ಈ ಕಾರಲ್ಲಿ. ರಸ್ತೆ ಮುಗಿದು ಹಳ್ಳ ಬಂದಾಗ ದಾರಿ ತಪ್ಪಿರೋದು ಗೊತ್ತಾಗಿದೆ. ಈ ವೇಳೆ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಚಾಲಕ 4ರನ್ನ ಕೂಡ ಸುರಕ್ಷಿತವಾಗಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈ ಗೂಗಲ್ ಮ್ಯಾಪ್ ಅನ್ನ ಹಾಕೊಂಡು 4 ಜನ ದಾರಿ ತಪ್ಪಿದ್ದಾರೆ. ಎಲ್ಲೋ ಹೋಗ್ಬೇಕಿತ್ತು, ಆದ್ರೆ ಇವ್ರು ಹೋಗಿ ತಲುಪಿರೋದು ಬೃಹದಾಕಾರದ ಕಾಡಿನ ಒಳಗೆ. ದಾರಿ ತಪ್ಪಿ ಕಾಡನ್ನ ಸೇರಿದ್ದಾರೆ 4 ಜನ. ಬೆಳಗಾವಿ ಜಿಲ್ಲೆ ಖಾನಾಪುರದ ಮಾಡಿಗುಂಜಿ ಬಳಿ ನಡೆದಿರುವಂತ ಘಟನೆ ಇದು. ಇದೀಗ ಮಿಸ್ ಆಗಿದ್ದವರನ್ನ ಪತ್ತೆ ಹಚ್ಚಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. 4 ಜನ ಕಾರಲ್ಲಿ ಹೋಗ್ತಾರೆ. ಗೂಗಲ್ ಮ್ಯಾಪ್ ಅನ್ನೇ ನಂಬಿ ಹೋಗಿರೋರು ಕಾಡಿನ ಒಳಗೆ ಸೇರ್ಕೊಳ್ತಾರೆ. ಆಂಧ್ರ ಪ್ರದೇಶದಿಂದ ಗೋವಾಗೆ ಹೊರಟಿದ್ದಂತ ಕಾರಿದು. ಇವತ್ತಿನ ದಿವಸ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ERSSಗೆ 112ಕ್ಕೆ ಒಂದು ಕರೆ ಬರುತ್ತೆ. ಕರೆ ಮಾಡಿರ್ತಕ್ಕಂಥ ದಾಸರವರು ಫೋನ್ ಮಾಡಿದಾಗ ಅದು ತುಂಬ ನೆಟ್ವರ್ಕ್ ತುಂಬ ಕೆಟ್ಟದಾಗಿರುತ್ತೆ. ಫೋನ್ ಮಾಡಿಬಿಟ್ಟು ನಾನು ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಮ್ಮವ್ರಿಗೆ ಹೇಳ್ತಾರೆ. ಅದು ಕೂಡ ಸರಿಯಾಗಿ ಕೇಳಿಸಿರಲ್ಲ. ಸೊ ನಮ್ಮವ್ರು ವಾಪಸ್ ಫೋನ್ ಮಾಡಿದಾಗ ಅವರಿಗೆ ಕನೆಕ್ಷನ್ನೇ ಸಿಗಲ್ಲ. ಆವಾಗ ಅವ್ರು ಮಾಡಿರ್ತಕ್ಕಂಥ ಕರೆ ಆಧಾರದ ಮೇಲೆ ನಮ್ಮವರು ಒಂದು ಲೊಕೇಶನ್ ತೆಗೆದುಕೊಂಡು ಮೊಬೈಲ್ ಲೊಕೇಶನ್ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಹುಡುಕಾಡ್ತಾ ಇರ್ತಾರೆ. ಅವನು ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹೀಗೆ ನಾನು ಉಜ್ಜಯಿನಿ ಇಂದ ನಾನು ಹೊರಟಿದ್ದೀನಿ, ಗೋವಾಗೆ ಹೋಗಬೇಕಾಗಿತ್ತು. ನಾನು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಫಾರೆಸ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಮಗೆ ಇಲ್ಲಿ ಯಾವುದೂ ದಾರಿ ಗೊತ್ತಾಗ್ತಾ ಇಲ್ಲ ಅಂತೇಳಿ ಮತ್ತೆ ಹೇಳ್ತಾನೆ. ನಮ್ಮವರು ಮತ್ತೆ ಅವನ ಲೈವ್ ಲೊಕೇಶನ್ನ ಕಳಿಸ್ಲಿಕ್ಕೆ ಹೇಳ್ತಾರೆ. ಲೈವ್ ಲೊಕೇಶನ್ ಕಳಿಸಿ ಹೇಳಿದ ತಕ್ಷಣ ಅವನು ಆ ವ್ಯಕ್ತಿ ಕಳಿಸ್ತಾನೆ. ಕಳಿಸಿದ್ಮೇಲೆ ನಮ್ಮವರು ತಕ್ಷಣ ಈಗ ಆಲ್ರೆಡಿ ಟೀಮ್ ಅಲ್ಲೇ ಇದ್ದಿದ್ದರಿಂದ ನಮ್ಮ ERSS ಟೀಮ್ನವರು ಅವ್ನಿಗೆ ತಲುಪಿ ಅಲ್ಲಿಂದ ಮತ್ತೆ ಅವನಿಗೆ ಸರಿ ದಾರಿಗೆ ತಂದುಬಿಟ್ಟು ಅವನ್ನ ನಮ್ಮವರು ಸರಿ ರೆಸ್ಕ್ಯೂ ಮಾಡಿ ಅವನಿಗೆ ಗೋವಾದ ದಾರಿಗೆ ಕಳಿಸ್ಕೊಡ್ತಾರೆ. ಅವನದು ನಮಗೆ ಫಸ್ಟ್ ಕಾಲ್ ಬಂದಿದ್ದು 6:23ಕ್ಕೆ. ನಮ್ಮವರು 7 ಗಂಟೆ 4 ನಿಮಿಷಕ್ಕೆ ಅವನಿರ್ತಕ್ಕಂಥ ಸ್ಥಳಕ್ಕೆ ತಲುಪಿ